ನಮ್ಮ ಸ್ನೇಹಿತರು ಮಕ್ಕಳು ಮಿಲಿಟರಿ ಸೇರಿಸ್ತೀನಿ ನಾನು. ಅದೇ ರೀತಿ ನೀವು ನೋಡಿ ನೆಕ್ಸ್ಟ್ ಲೈಟ್ ಅಂತೇಳಿ ಉತ್ತರ ಎಲ್ಲಿಂದ ದಕ್ಷಿಣ ಕನ್ನಡದಿಂದ ಹಿಡಿದು ಛತ್ತೀಸ್ಗಢ ಮಧ್ಯಪ್ರದೇಶ ಎಲ್ಲ ನೆಕ್ಸ್ಟ್ ಅವರು ಒಂದು ಕಡೆಯಿಂದ ತೊಳಿತಾ ಇದ್ದಾರೆ. ಬಿಜೆಪಿ ಸರ್ಕಾರ ಜನಗಳಿಗೆ ಬೇಕಾಗಿರೋ, ಅದೇ ಕಾಂಗ್ರೆಸ್ ಸರ್ಕಾರ ಬಡವರ ಆಸ್ತಿನೂ ಬಿಡಲ್ಲ. ಯಾವುದೇ ಒಂದು ತಾಲೂಕು ಆಫೀಸ್ ರೇಟ್ ಎಷ್ಟು ಅಂತಾರೆ. ಯಾಕೆಂದ್ರೆ ನನ್ನ ರೇಟ್ ನಾನು ಕೊಟ್ಟು ಬಂದ ಸೆಕ್ರೆಟರಿ ಕೇಳೋ ನನ್ನ ರೇಟ್ PDO ಕೇಳ್ಕೇಟು ಮೇಡಮ್ ಇದು ಅಸೆಂಬ್ಲಿಯಲ್ಲಿ ನೋಡಿದ್ರೆ ಹೇಳುವಂತ ಶಿವಮಣ್ಣಿಂದ ಹಿಡಿದು ಶ್ರೀಕೃಷ್ಣ ಧರ್ಮರಾಯನ ಸರ್ಕಾರ ಇದನ್ನೇನೋ ಇಂಥ ಮಂತ್ರಿನ ಪಕ್ಕದಾಗ ಇಟ್ಕೊಂಡು ನೀನು CM ಹೇಳ್ತಾರೆ ಅಂತ ಕೂಟದಲ್ಲಿ ಇವರು ಇವತ್ತು ಈತನ ನಾಗೇಂದ್ರನ ಉಳಿಸ್ಕೊಂಡಿರೋ ಅಂತದ್ದು ಅದರಲ್ಲಿ. ಆದ್ರಿಂದ ನಾವು ಎಚ್ಚೆತ್ಕೊಬೇಕು. ಇದೇ ಬಿಜೆಪಿ ಈ ಪಾಪದ ಹಣ, ವಾಲ್ಮೀಕಿ ಬಡ ಜನತೆಯ ಹಣ, ಇದು ಕಾಂಗ್ರೆಸ್ನ ಹೈಕಮಾಂಡ್ಗೆ ಮುಟ್ಟಿದೆ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ಅವ್ರಿಗೆ ಮುಟ್ತೇ ಇದ್ದಿದ್ರೆ ನಾಗೇಂದ್ರ ಅವರು ಹೋಗಿ ಅವರಿಗೆ ಬ್ಲಾಕ್ ಮೇಲ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಇವತ್ತು ಅವರಿಗೆ ಸ್ಥಾನ ಸಿಕ್ಕಿದೆ ಅಂದ್ರೆ ಸಂಪುಟದಲ್ಲಿ ಅದು ಬ್ಲಾಕ್ ಮೇಲ್ ಮಾಡಿ, ಹೈಕಮಾಂಡ್ಗೆ ಬ್ಲಾಕ್ ಮೇಲ್ ಮಾಡಿ ಇವತ್ತು ಸಚಿವ ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತೆಲ್ಲ ಕೂಡ ಆಗ್ರಹ ಮಾಡೋದಿಷ್ಟೇನೆ, ನಮ್ಮ ಜಿಲ್ಲೆಯ ಬಿಜೆಪಿ ಮತ್ತು JDS ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸೇರಿ ಇವತ್ತು ಹೋರಾಟ ಮಾಡ್ತೇವೆ. ಹೋರಾಟ ಮಾಡಿ ಒಕ್ಕರಲಿಂದ ಇವತ್ತು ನಾವು ನಮ್ಮ ಡಿಮ್ಯಾಂಡ್ ನಾಗೇಂದ್ರ ಅವರನ್ನ ತಕ್ಷಣ ನೀವು ಸಂಪುಟದಿಂದ ಕಿತ್ತಾಕ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಸಭೆಯಲ್ಲಿ ಬಿಜೆಪಿ ಜಿಂದಾಬಾದ್, ಧಿಕ್ಕಾರ, ತೊಲಗಲಿ ತೊಲಗಲಿ ಕಾಂಗ್ರೆಸ್, ತೊಲಗಲಿ 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 ಕಾಂಗ್ರೆಸ್, ತೊಲಗಲಿ. ರಾಜೀನಾಮೆ ನೀಡಲೇಬೇಕು, ರಾಜೀನಾಮೆ ನೀಡಲೇಬೇಕು. ಧಿಕ್ಕಾರ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ದಲಿತ ವಿರೋಧಿ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ. ಕಾಂಗ್ರೆಸ್ ತೊಲಗಲಿ, ಕಾಂಗ್ರೆಸ್ ತೊಲಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ. ಚಂದ್ರಶೇಖರನ್ ಅನ್ನೋರು ವಾಲ್ಮೀಕಿ ನಿಗಮದಲ್ಲಿ ಕೆಲಸ ಮಾಡುವಂತ ಒಬ್ಬ ಮ್ಯಾನೇಜರ್ ಆತ್ಮಹತ್ಯೆಗೆ ಕೂಡ ಶರಣಾದ. ಇದನ್ನೆಲ್ಲ ನಾವು ನಮ್ಮ ಪಕ್ಷ ಇದನ್ನ ಬಹಳ ಗಟ್ಟಿಯಾಗಿ ತಗೊಂಡು ಭಾರತೀಯ ಜನತಾ ಪಕ್ಷ ಸದನದ ಒಳಗಡೆ ಸದನದ ಹೊರಗಡೆ ನಾವು ಹೋರಾಟ ಮಾಡಿದ ಮೇಲೆ ಮಾನ್ಯ ಸಿದ್ದರಾಮಯ್ಯನವರು ಅಂದಿನ ಮುಖ್ಯಮಂತ್ರಿಗಳು ಅವರೇ ಸದನದಲ್ಲಿ ಒಪ್ಕೊಂಡ್ರು, ಹೌದು ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ, ಹಣ ದುರುಪಯೋಗ ಆಗಿದೆ, ಆದರೆ ನೀವೇಳೋ 197 ಕೋಟಿ ಅಲ್ಲ, ಒಂದು 89 ಕೋಟಿ ಆಗಿರ್ಬೋದು ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ 89 ಕೋಟಿ ವಾಲ್ಮೀಕಿ ಜನಾಂಗದಂದ್ರೆ ಬಿಟ್ಟಿ ಹಣ ಅಂತ. ಮೊನ್ನೆ ಸಿದ್ದರಾಮಯ್ಯನವ್ರ ಬಾಯಿಂದ ಬಂದಿದ್ದು, ನಾನು ಹೇಳ್ತಾ ಇಲ್ಲ ಈ ಮಾತು. ಎಲ್ಲ ಇಡೀ ರಾಜ್ಯದ ಜನತೆ ನೋಡಿದಿರ ಇಲ್ಲಪ್ಪ, ಎಲ್ಲ ಟಿವಿಗಳಲ್ಲಿ ನೀವು ನೋಡಿದಿರಿ. 187 ಕೋಟಿ ಪಾಪ ಮಾಡಿಲ್ಲ ನಮ್ಮವನು, ಒಂದು 89 ಕೋಟಿ ಮಾಡೋನಷ್ಟೇ ಅಷ್ಟೇ ಅಂತ ಅವರು ಕೂಡ ಅವನಿಗೆ ಬಿರುದನ್ನ ಕೊಟ್ರು. ಅದಾದ ಮೇಲೆ ನಮ್ಮ ಒತ್ತಾಯಕ್ಕೆ ಮಣಿದು, ನಮ್ಮೆಲ್ಲರ ಹೋರಾಟಕ್ಕೆ ಮಣಿದು ಸಿದ್ದರಾಮಯ್ಯನವರೇ ನಾಗೇಂದ್ರದ ರಾಜೀನಾಮೆಯನ್ನ ಪಡ್ಕೊಂಡ್ರ ಇಲ್ಲ. ಈ 1 ವರ್ಷದಲ್ಲಿ ಅವ್ರ ರಾಜೀನಾಮೆ ತಗೊಂಡ್ಮೇಲೆ ಮತ್ತೆ ಈಗ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು DK ಶಿವಕುಮಾರ್ ಅವ್ರಿಗೂ ಅವರ ಒಳ ಒಪ್ಪಂದ ಏನಿದೆ ನಮಗ್ ಬೇಕಾಗಿಲ್ಲ, ಅದು ಆ ಪಕ್ಷಕ್ಕೆ ಬಿಟ್ಟಿರುವಂತ ಒಂದು ಉಸಾಬರಿ, ನಮ್ಮ ಉಸಾಬರಿ ಅಲ್ಲ ಅದು.
ಅವ್ರ ಮಧ್ಯೆ ಏನ್ ನಡೆದಿತ್ತು, ಏನ್ ಅಂಡರ್ಸ್ಟ್ಯಾಂಡಿಂಗ್ ಆಗಿತ್ತು, ಏನ್ ಕಮಿಟ್ಮೆಂಟ್. ಹೊಸ ಮುಖ್ಯಮಂತ್ರಿಗಳು ಬಂದ ಮೇಲೆ ಅವ್ರ ಭಾಷಣ, ಅವರ ರೀತಿ ನೀತಿ ನೋಡಿ ನಾನು ಕೂಡ ಬಹಳಷ್ಟು ಇವರು ಬದಲಾವಣೆ ಆಗಿದ್ದಾರೆ. ಹಿಂದೆ ಇದ್ದಂತ ಡಿ ಕೆ ಶಿವಕುಮಾರ್ ಅವರಲ್ಲ, ಇವರು ಬಹಳಷ್ಟು ಬದಲಾವಣೆ ಆಗಿದ್ದಾರೆ ಅಂತ ನಾನು ತಿಳ್ಕೊಂಡೆ. ಯಾಕೆಂದ್ರೆ ಅವರು ಮಾಧ್ಯಮದವ್ರ ಮುಂದೆ ಹೇಳ್ತಾ ಇದ್ರು, ನಾನು ಈ ರಾಜ್ಯದಲ್ಲಿ ಇರೋವರೆಗೂ 1 ರೂಪಾಯಿ ಭ್ರಷ್ಟಾಚಾರ ಆಗ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ. ಆದ್ರೆ ಅದು ಹೇಳಿದ ಕೆಲವೇ ದಿನಗಳಲ್ಲಿ 187 ಕೋಟಿ ರೂಪಾಯಿ ಬಡವರ ಹಣವನ್ನ ನುಂಗದಂತ ನಾಗೇಂದ್ರ ಅವರನ್ನ ಮಂತ್ರಿ ಮಾಡಿ ನಿಮ್ ಪಕ್ಕದಲ್ಲಿ ಕೂಡಿಸ್ಕೊಂಡಿದ್ದಕ್ಕೆ ನೀವು ಉತ್ತರ ಕೊಡ್ಬೇಕಲ್ಲ ಮುಖ್ಯಮಂತ್ರಿಗಳೇ. ಅಲ್ಲಿಗೆ ನೀವು 1 ರೂಪಾಯಿ ಭ್ರಷ್ಟಾಚಾರವನ್ನು ಒಪ್ಪೋದಿಲ್ಲ, 100 ಕೋಟಿ ರೂಪಾಯಿಗಳ ಭ್ರಷ್ಟಾಚಾರ ಮಾಡಿದ್ರೆ ಮಾತ್ರ ನಿಮಗೆ ಗೌರವ ಸಿಕ್ಕುತ್ತೆ, ನೀವು ಅವ್ರಿಗೆ ಪ್ರೋತ್ಸಾಹ ಮಾಡ್ತೀರಾ ಅನ್ನೋದಾಗಿದೆ. ಇವತ್ತು ಮೊನ್ನೆ ಸಿದ್ದರಾಮಯ್ಯನವ್ರ ಮೇಲೆ ಬರೋದಿಲ್ಲ ಇದು ಅಪವಾದ. ಯಾಕೆಂದ್ರೆ ಅವ್ರು ಇದ್ದಾಗ ಇವ್ರು ರಾಜೀನಾಮೆ ತಗೊಂಡ್ರು. ಇವತ್ತು ಅಪವಾದ ಬಂದ್ರೆ ಅದು ಮಾನ್ಯ ಡಿ ಕೆ ಶಿವಕುಮಾರ್ ಇವತ್ತಿನ ಮುಖ್ಯಮಂತ್ರಿಗಳ ಮೇಲೆ ಬರುತ್ತೆ. ಹೈಕಮಾಂಡ್ ಒತ್ತಾಯಕ್ಕೆ ಮಣಿದು ಮಾಡಿದ್ದೀರಾ ಅಥವಾ ನಿಮ್ಗೆ ಇನ್ಯಾವುದಾದ್ರೂ ಒತ್ತಾಯ ಬಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇವತ್ತು ರಾಜ್ಯದ ಜನತೆ ಹೇಳ್ತಾ ಇರುವಂತದ್ದು, ಬಡವರ ಹಣವನ್ನ ದೋಚಿರ್ತಕ್ಕಂತಹ, ಮೋಸ ಮಾಡಿರ್ತಕ್ಕಂತಹ ನಾಗೇಂದ್ರರವರನ್ನ ತಾವು ತಕ್ಷಣ ವಜಾ ಮಾಡಬೇಕು, ವಜಾ ಮಾಡಲೇಬೇಕು. ಮಾಡೋವರೆಗೂ ಕೂಡ ನಮ್ಮ ಭಾರತೀಯ ಜನತಾ ಪಕ್ಷ ಇವತ್ತು ಸದನದಲ್ಲಿ ಹೋರಾಟ ಮಾಡುತ್ತೆ, ಸದನದ ಹೊರಗಡೆ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ.